ಏಪ್ರಿಲ್ನಲ್ಲಿ ಎಲೆಕ್ಷನ್ ಆಗಬಹುದು ಅನ್ನೋ ತಯಾರಿ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆ ದಿಸೆಯಲ್ಲಿ ಮುಂದುವರಿತಾ ಇದೆ. ಈಗ ಪಾರ್ಟಿಗಳ ವರ್ತನೆಯನ್ನ ಗಮನಿಸಿದ್ರೆ ಲೋಕಸಭಾ ಚುನಾವಣೆಗೆ ಅಜೆಂಡಾ ಏನು? ರಾಮ ರಾಜಕಾರಣವನ್ನೇ ರಾಮಬಾಣವನ್ನಾಗಿ ಬಳಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಕೆಲ ರಿಯಾಕ್ಷನ್ಸ್ ಸಿಗ್ತಾ ಇವೆ ಎರಡೂ ಪಾರ್ಟಿಗಳ ಕಡೆಯಿಂದ. ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಲೋಕಸಮರದಲ್ಲಿ ಜೈ ಶ್ರೀರಾಮ್ ಘೋಷಣೆ ಪ್ರಮುಖ ಅಸ್ತ್ರವಾಗಿ ಬಳಕೆ ಆಗುತ್ತಾ? ಬಿಜೆಪಿಯ ರಾಮ ಜಪದಿಂದ ಆತಂಕಕ್ಕೆ ಕೈ ನಾಯಕರು ಒಳಗಾದಂತಿದೆ. ಕಾಂಗ್ರೆಸ್ ನಾಯಕರಿಗೆ ರಾಮನಾಮದ ಜಪ ಏನಪ್ಪ, ನಾವು ಇದನ್ನ ಹೆಂಗ್ ಕೌಂಟರ್ ಮಾಡೋದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದೆ ತಡಕಾಡುವಂತ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಅಟ್ಲೀಸ್ಟ್ ಈಗ ಅವರು ಮಂದಿರ ಅಂತ ಮಾತಾಡ್ತಾರೆ, ನಾವು ಅದಕ್ಕೇನು ಉತ್ತರ ಕೊಡ್ಬೇಕು ಆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ. ಇವರು ಒಂದು ದಿನ ಜೈ ಶ್ರೀರಾಮ್ ಅಂತಾರೆ, ನಮ್ಮೂರಲ್ಲಿ ರಾಮನ್ ದೇವಸ್ಥಾನ ಇಲ್ವಾ ಅಂತಾರೆ, ನಾವು ದೇಣಿಗೆ ಕೊಟ್ವಿ ಅಂತಾರೆ, ನಮ್ಮನ್ನು ಕರೆದಿಲ್ಲ ಅಂತಾರೆ. ಹೀಗೆ ಒಂದು ಕನ್ಫ್ಯೂಷನ್ ಮುಂದುವರಿತಾ ಇದೆ. ಸೊ ಹೀಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆಯ ಜಿದ್ದಿಯ ಹಂತವನ್ನ ತಲುಪಿಬಿಟ್ಟಿದೆ. ಇದು ಸೂಚಿಸ್ತಾ ಇರೋದು ಏನಂತ, ಎಲೆಕ್ಷನ್ ತಯಾರಿಯ ಈ ಸಂದರ್ಭದಲ್ಲಿ ಈ ಘೋಷಣೆ ಎರಡೂ ಪಕ್ಷಕ್ಕೆ ಹಿಂದುತ್ವದ ಪ್ಲಕಾರ್ಡ್ ಅನ್ನ ಹಿಡ್ಕೊಂಡು ಮುಂದುವರಿಯೋದಕ್ಕೆ ಯಾವ ರೀತಿ ಶಕ್ತಿ ತುಂಬುತ್ತಾ ಇದೆ ತಿಳ್ಕೊಳ್ತಾ ಹೋಗೋಣ. ಬಿಜೆಪಿ ಹಿಂದುತ್ವದ ಕಾರ್ಡ್ ನಿಂದ ಕಾಂಗ್ರೆಸ್ ನಾಯಕರಿಗೂ ಟೆನ್ಷನ್ ಹೆಚ್ಚಾಗಿದೆ. ಒಂದೆಡೆ ಲೋಕಸಭೆಯಲ್ಲಿ ಟಾರ್ಗೆಟ್ 20 ಚೇಸ್ ಮಾಡ್ತಿದೆ ಕಾಂಗ್ರೆಸ್. ಹೈಕಮಾಂಡ್ ಟಾಸ್ಕ್ ಕಂಪ್ಲೀಟ್ಗೆ ಹಿಂದುತ್ವದ ಕಾರ್ಡ್ ಅಡ್ಡಿಯಾಗ್ಬಿಡ್ತಾ? ಏನ್ ಮಾಡ್ಬೇಕೀಗ? ಯಾವ ನಿಲುವು ಅನುಸರಿಸಬೇಕು? ಕಾಂಗ್ರೆಸ್ನಲ್ಲೇ ಗೊಂದಲ. ಅವರಂತಾರೆ ಬೇಕಿಲ್ಲ ಅಂತ, ರಾಜ್ಯದ ನಾಯಕರಂತಾರೆ ನಾವು ಪೂಜೆ ಮಾಡಕ್ಕೆ ಅವಕಾಶ ಕೊಟ್ವಿರಿ ಮುಜರಾಯಿ ಇಲಾಖೆ ಕಡೆಯಿಂದ, ನಾವು ಜೈ ಶ್ರೀರಾಮ್ ಅಂತೀವಿ, ಒಂದೊಂದು ದೇವಸ್ಥಾನಕ್ಕೆ 1 ಕೋಟಿ ಕೊಡ್ತೀವಿ, 100 ದೇವಸ್ಥಾನ ಉದ್ಧಾರ ಆಗಬೇಕು ರಾಮ ಮಂದಿರ ಅಂತಾರೆ. ಹೈಕಮಾಂಡ್ನವರು ನಾವು ಹೋಗಲ್ಲ ಅಂತಾರೆ. ಹಾಗಾದ್ರೆ ಏನ್ ಮಾಡಬೇಕು ರಾಜ್ಯ ಕಾಂಗ್ರೆಸ್ ನಾಯಕರು? ಈ ಪ್ರಶ್ನೆ ಕಾಡ್ತಾ ಇದೆ. ಏಪ್ರಿಲ್ನಲ್ಲಿ ಎಲೆಕ್ಷನ್ ಆಗಬಹುದು ಅನ್ನೋ ತಯಾರಿ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆ ದಿಸೆಯಲ್ಲಿ ಮುಂದುವರಿತಾ ಇದೆ. ಈಗ ಪಾರ್ಟಿಗಳ ವರ್ತನೆಯನ್ನ ಗಮನಿಸಿದ್ರೆ ಲೋಕಸಭಾ ಚುನಾವಣೆಗೆ ಅಜೆಂಡಾ ಏನು? ರಾಮ ರಾಜಕಾರಣವನ್ನೇ ರಾಮಬಾಣವನ್ನಾಗಿ ಬಳಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಕೆಲ ರಿಯಾಕ್ಷನ್ಸ್ ಸಿಗ್ತಾ ಇವೆ ಎರಡೂ ಪಾರ್ಟಿಗಳ ಕಡೆಯಿಂದ. ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಲೋಕಸಮರದಲ್ಲಿ ಜೈ ಶ್ರೀರಾಮ್ ಘೋಷಣೆ ಪ್ರಮುಖ ಅಸ್ತ್ರವಾಗಿ ಬಳಕೆ ಆಗುತ್ತಾ? ಬಿಜೆಪಿಯ ರಾಮ ಜಪದಿಂದ ಆತಂಕಕ್ಕೆ ಕೈ ನಾಯಕರು ಒಳಗಾದಂತಿದೆ. ಕಾಂಗ್ರೆಸ್ ನಾಯಕರಿಗೆ ರಾಮನಾಮದ ಜಪ ಏನಪ್ಪ, ನಾವು ಇದನ್ನ ಹೆಂಗ್ ಕೌಂಟರ್ ಮಾಡೋದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದೆ ತಡಕಾಡುವಂತ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಅಟ್ಲೀಸ್ಟ್ ಈಗ ಅವರು ಮಂದಿರ ಅಂತ ಮಾತಾಡ್ತಾರೆ, ನಾವು ಅದಕ್ಕೇನು ಉತ್ತರ ಕೊಡ್ಬೇಕು ಆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ. ಇವರು ಒಂದು ದಿನ ಜೈ ಶ್ರೀರಾಮ್ ಅಂತಾರೆ, ನಮ್ಮೂರಲ್ಲಿ ರಾಮನ್ ದೇವಸ್ಥಾನ ಇಲ್ವಾ ಅಂತಾರೆ, ನಾವು ದೇಣಿಗೆ ಕೊಟ್ವಿ ಅಂತಾರೆ, ನಮ್ಮನ್ನು ಕರೆದಿಲ್ಲ ಅಂತಾರೆ. ಹೀಗೆ ಒಂದು ಕನ್ಫ್ಯೂಷನ್ ಮುಂದುವರಿತಾ ಇದೆ. ಸೊ ಹೀಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆಯ ಜಿದ್ದಿಯ ಹಂತವನ್ನ ತಲುಪಿಬಿಟ್ಟಿದೆ. ಇದು ಸೂಚಿಸ್ತಾ ಇರೋದು ಏನಂತ, ಎಲೆಕ್ಷನ್ ತಯಾರಿಯ ಈ ಸಂದರ್ಭದಲ್ಲಿ ಈ ಘೋಷಣೆ ಎರಡೂ ಪಕ್ಷಕ್ಕೆ ಹಿಂದುತ್ವದ ಪ್ಲಕಾರ್ಡ್ ಅನ್ನ ಹಿಡ್ಕೊಂಡು ಮುಂದುವರಿಯೋದಕ್ಕೆ ಯಾವ ರೀತಿ ಶಕ್ತಿ ತುಂಬುತ್ತಾ ಇದೆ ತಿಳ್ಕೊಳ್ತಾ ಹೋಗೋಣ. ಬಿಜೆಪಿ ಹಿಂದುತ್ವದ ಕಾರ್ಡ್ ನಿಂದ ಕಾಂಗ್ರೆಸ್ ನಾಯಕರಿಗೂ ಟೆನ್ಷನ್ ಹೆಚ್ಚಾಗಿದೆ. ಒಂದೆಡೆ ಲೋಕಸಭೆಯಲ್ಲಿ ಟಾರ್ಗೆಟ್ 20 ಚೇಸ್ ಮಾಡ್ತಿದೆ ಕಾಂಗ್ರೆಸ್. ಹೈಕಮಾಂಡ್ ಟಾಸ್ಕ್ ಕಂಪ್ಲೀಟ್ಗೆ ಹಿಂದುತ್ವದ ಕಾರ್ಡ್ ಅಡ್ಡಿಯಾಗ್ಬಿಡ್ತಾ? ಏನ್ ಮಾಡ್ಬೇಕೀಗ? ಯಾವ ನಿಲುವು ಅನುಸರಿಸಬೇಕು? ಕಾಂಗ್ರೆಸ್ನಲ್ಲೇ ಗೊಂದಲ. ಅವರಂತಾರೆ ಬೇಕಿಲ್ಲ ಅಂತ, ರಾಜ್ಯದ ನಾಯಕರಂತಾರೆ ನಾವು ಪೂಜೆ ಮಾಡಕ್ಕೆ ಅವಕಾಶ ಕೊಟ್ವಿರಿ ಮುಜರಾಯಿ ಇಲಾಖೆ ಕಡೆಯಿಂದ, ನಾವು ಜೈ ಶ್ರೀರಾಮ್ ಅಂತೀವಿ, ಒಂದೊಂದು ದೇವಸ್ಥಾನಕ್ಕೆ 1 ಕೋಟಿ ಕೊಡ್ತೀವಿ, 100 ದೇವಸ್ಥಾನ ಉದ್ಧಾರ ಆಗಬೇಕು ರಾಮ ಮಂದಿರ ಅಂತಾರೆ. ಹೈಕಮಾಂಡ್ನವರು ನಾವು ಹೋಗಲ್ಲ ಅಂತಾರೆ. ಹಾಗಾದ್ರೆ ಏನ್ ಮಾಡಬೇಕು ರಾಜ್ಯ ಕಾಂಗ್ರೆಸ್ ನಾಯಕರು? ಈ ಪ್ರಶ್ನೆ ಕಾಡ್ತಾ ಇದೆ. ಹಿಂದುತ್ವದ ವಿಚಾರದಲ್ಲಿ ಕೈ ಪಡೆಗೆ ಯಾಕೆ ಗೊಂದಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನಾನು ಅದರಿಂದನೇ ಸ್ಟಾರ್ಟ್ ಮಾಡಿದ್ದೆ. ಹಿಂದುತ್ವ ಪ್ರಬಲವಾಗಿ ಪ್ರತಿಪಾದಿಸಿದ್ರೆ ಅಲ್ಪಸಂಖ್ಯಾತ ಮತಗಳು ದೂರ ಆಗ್ಬಿಟ್ರೆ, ಡಿಸ್ಟೆನ್ಸ್ ಕಾಪಾಡ್ಕೊಂಡ್ ಬಿಟ್ರೆ ಈ ಆತಂಕ ಕಾಡ್ತಾ ಇದೆ. ಆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾಕೆ ಕಾಂಗ್ರೆಸ್ಸಿಗೆ ಭಯ? ಯಾಕೆ ಕಾಂಗ್ರೆಸ್ಸಿಗೆ ಕನ್ಫ್ಯೂಷನ್? ಕಾಂಗ್ರೆಸ್ ನಾಯಕರಿಗೆ ಮುಸ್ಲಿಂ ಮತಗಳು ಕೈ ತಪ್ಪುವ ಭೀತಿ ಇದೆ. ರಾಮನ ಬಗ್ಗೆ ಹೆಚ್ಚು ಸಾಫ್ಟ್ ಕಾರ್ನರ್ ತೋರೋದಕ್ಕೆ ಭಯ ಇವರಿಗೆ. ಬಿಜೆಪಿಯ ಹಿಂದುತ್ವದ ರಾಜಕೀಯಕ್ಕೆ ಹೇಗೆ ಟಕ್ಕರ್ ಕೊಡ್ಬೇಕಪ್ಪ? ಏನ್ ಮಾಡೋದೀಗ? ತಿರುಗೇಟು ಕೊಡಬೇಕು ನಿಜ. ಏನು ಆ ತಿರುಗೇಟು? ಸಿಎಂ ಡಿಸಿಎಂ ಜೊತೆ ಹಿರಿಯ ಸಚಿವರು ಸಮಾಲೋಚನೆಯಲ್ಲಿ ತೊಡಗಿದ್ದಾರಂತೆ. ಏನ್ ಮಾಡೋದೀಗ? ಪ್ಲಾನ್ ಆಫ್ ಆಕ್ಷನ್ ಏನು? ಹಿಂದುತ್ವದ ವಿಚಾರದಲ್ಲಿ ಎದುರಾಗಬೇಕು ಅನ್ನೋದಾದ್ರೆ ನಮ್ಮ ಬಳಿ ಇರುವ ನರೇಟಿವ್ ಏನಾಗಿರಬೇಕು? ಯಾಕೆಂದ್ರೆ ಗ್ಯಾರಂಟಿ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿ ಮಾತಾಡ್ತಿದ್ದಾರೆ ಮಾಗಡಿ ಶಾಸಕರು.
ಇದೇ ಬೆಳವಣಿಗೆ ವಿಷಯವಾಗಿ ಕಾಂಗ್ರೆಸ್ನ ಕನ್ಫ್ಯೂಷನ್, ಅದಕ್ಕೆ ಅವರು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ತಾಪತ್ರಯ ಪಡ್ತಿರೋದು. ಈ ಬಗ್ಗೆ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು, ಕಾಂಗ್ರೆಸ್ಗೆ ಕೊನೆಗೂ ಸಮಸ್ಯೆ ಅರ್ಥ ಆಗಿದೆ. ಹೈಕಮಾಂಡ್ ಹೇಳ್ದಂಗೂ ಮಾಡಕ್ಕಾಗ್ತಿಲ್ಲ, ಇವ್ರಿಗೆ ಅನ್ಸ್ದಂಗೂ ಮಾಡಕ್ಕಾಗ್ತಾ ಇಲ್ಲ, ಸಾಫ್ಟ್ ಹಿಂದುತ್ವಕ್ಕೆ ವೇದಿಕೆ ಸಿಗ್ತಾ ಇಲ್ಲ, ತ್ರಿಶಂಕು ಸ್ಥಿತಿನಲ್ಲಿ ಸಿಕ್ಕಾಕೊಂಡಂಗಿದೆ. ವೇ ಅಹೆಡ್ ಏನು? ಅಟ್ಲೀಸ್ಟ್ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನೇ. ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿದೆ, ಸಾಲ್ವ್ ಮಾಡೋದಕ್ಕೆ ಮುಂದುವರಿತಾರೆ ಅಟ್ಲೀಸ್ಟ್. ಚಂದ್ರು, ಗೊಂದಲದಲ್ಲಿದೆ. ಕಾರಣ ಏನಂತಂದ್ರೆ, ನಾವು ಹಿಂದೂ ಜೈ ಶ್ರೀರಾಮ್ ಅನ್ಬೇಕಾ ಅಥವಾ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕಾ ಅನ್ನುವಂಥದ್ದು. ಎಲ್ಲೊಂದು ಕಡೆ ರಾಮ ಮಂದಿರ ಉದ್ಘಾಟನೆ ಅನ್ನುವಂಥ ವಿಚಾರ ಬಂದಾಗ ಇದು BJPಯ ರಾಮ, ಇದು RSSನ ರಾಮ ಅನ್ನುವಂಥ ಹೇಳಿಕೆಯನ್ನು ಕೊಡೋ ಮೂಲಕ ನಾವು ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೇಂದ್ರ ನಾಯಕರು ಕೊಟ್ಟರೆ, ರಾಜ್ಯದಲ್ಲಿ ನಮ್ಮಲ್ಲೂ ಕೂಡ ಇರತಕ್ಕಂಥ ರಾಮನ ಮಂದಿರಕ್ಕೆ ಹೋಗ್ತೀವಿ, ನಾನು ಇಲ್ಲೇ ಕಟ್ಟಿಸಿದ್ದೀವಿ, ನಾವು ಹೋಗೋದಿಲ್ಲ, ಉದ್ಘಾಟನೆ ಆದ ಬಳಿಕ ಹೋಗ್ತೀನಿ, ಈ ರೀತಿಯಾದಂಥ ಒಂದಷ್ಟು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಆದರೆ ಎಲ್ಲೋ ಒಂದು ಕಡೆ ಭಾಳ ಸ್ಪಷ್ಟವಾಗ್ತಾ ಇದೆ. ಸೊ ರಾಮ ಮಂದಿರ ಉದ್ಘಾಟನೆ ಬಳಿಕ BJPಗೆ ಭಾಳ ದೊಡ್ಡ ಮಟ್ಟದ ಹೆಸರು ಬರ್ತಾ ಇದೆ. ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮನಿಗೆ ಒಂದು ನೆಲೆಯನ್ನು ಕಂಡುಕೊಟ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಇಡೀ ದೇಶಾದ್ಯಂತ ಹೋಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಇದು BJPಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಆದರೆ ಈ ಒಂದು ರಾಮ ಜಪವನ್ನು ಕಾಂಗ್ರೆಸ್ ಕಡೆಗೆ ಯಾವ ರೀತಿಯಾಗಿ ಟ್ಯಾಕಲನ್ನು ಮಾಡ್ಕೋಬೇಕು ಅನ್ನೋಂಥ ವಿಚಾರಗಳನ್ನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್ ಈ ಹಾಡನ್ನು ಆಡೋ ಮೂಲಕ ನಾವು ಮತ್ತೆ ನಾವು ಕೂಡ ರಾಮ ಭಕ್ತರು, ನಾವು ಕೂಡ ರಾಮನನ್ನು ಪೂಜಿಸ್ತೇವೆ ಅನ್ನುವಂಥ ಒಂದಷ್ಟು ಆಲೋಚನೆಯನ್ನು ನಾವು ಜನರಲ್ಲಿ ತುಂಬಬೇಕು ಅನ್ನುವಂಥ ಒಂದಷ್ಟು ಪ್ಲ್ಯಾನನ್ನು ಮಾಡ್ಕೋತಾ ಇದ್ದಾರೆ. ಸೊ ಪ್ರತಿ ಕಾರ್ಯಕ್ರಮದಲ್ಲೂ ಈ ಹಾಡು ಹೇಳೋಣ ಅನ್ನುವಂಥ ಒಂದಷ್ಟು ಪ್ಲ್ಯಾನ್ಗಳು ಕೂಡ ಇದೆ. ಸೊ ಹೀಗಾಗಿ ಈ ಎಲ್ಲವನ್ನೂ ನೋಡೋದಾದ್ರೆ ಕಾಂಗ್ರೆಸ್ ಬಹಳ ದೊಡ್ಡ ಕನ್ಫ್ಯೂಷನ್ನಲ್ಲಿದೆ. ಸೊ ಒಂದು ಕಡೆ ರಾಮ ಜಪನೂ ಬೇಕು, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆಯೂ ಬೇಕು. ಸೊ ಹೀಗಾಗಿ ಎಲ್ಲರನ್ನೂ ಒಟ್ಟಾಗಿ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಸಂದೇಶ ನೀಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಅಭಿಷೇಕ್. ಓಕೆ ಚಂದ್ರಶೇಖರ್, ಅಲ್ಲಿಗೆ ಫೈನಲಿ ಕಾಂಗ್ರೆಸ್ ಕನ್ಫ್ಯೂಷನ್ ನಲ್ಲಿ ಇದ್ದೀವಿ, ಇದು ದೊಡ್ಡ ಮಟ್ಟದಲ್ಲಿ ದುಬಾರಿ ಆಗಿ ಕಾಡಬಹುದು ಅನ್ನೋದನ್ನ ಒಪ್ಪಿಕೊಂಡಂಗಾಗಿದೆ. ಮುಂದೇನ್ ಮಾಡ್ತಾರೆ ಅನ್ನೋದನ್ನು ನಾವು ನಿಮ್ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.